ಹೈ ಹಲೋ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ನಾನು ನಿಮ್ಮ ಆರ್.ಸಿ ಕನ್ನಡ. ಗೈಸ್, ಈ ವಾರ ಯಾವ ಸಿನಿಮಾ ರಿಲೀಸ್ ಆಗ್ತಿದೆ ಅಂತ ಹೇಳೋದಾದ್ರೆ, ಈ ವಾರ ಯಾವ ಹೊಸ ಸಿನಿಮಾಗಳು ರಿಲೀಸ್ ಆಗ್ತಿಲ್ಲ. ಅಕಸ್ಮಾತ್ ಆಗ್ತಿದ್ರು ಕೂಡ ಯಾವ ಸಿನಿಮಾ ಅಂತ ಗೊತ್ತಿಲ್ಲ. ಹೌದು ಗೈಸ್, ಆಲ್ರೆಡಿ ರಿಲೀಸ್ ಆಗಿರೋ ಲಾಸ್ಟ್ ಮಂತ್ ಇರ್ಬೋದು, 15 ದಿವಸ ಹಿಂದೆ ರಿಲೀಸ್ ಆಗಿರೋ ಸಿನಿಮಾಗಳು ಇರ್ಬೋದು, ಈ ಸಿನಿಮಾಗಳು ರನ್ ಆಗ್ತಿದೆ ಅಂತ ಹೇಳ್ಬೋದು. ಹೊಸದಾಗಿ ಅಂತ ಹೇಳ್ಕೊಳ್ಳೋ ಹಾಗೆ ಯಾವ ಸಿನಿಮಾ ಕೂಡ ರಿಲೀಸ್ ಆಗ್ತಾ ಇಲ್ಲ. ಹಳೆ ಸಿನಿಮಾಗಳು ನಡೀತಾ ಇದೆ, ಸ್ಕ್ರೀನ್ಗಳು ನಡೀತಾ ಇದೆ ಅಂತಾನೆ ಹೇಳ್ಬೋದು. ಇದ್ರ ಜೊತೆಗೆ ಈ ವಾರ ಸ್ಪೆಷಲ್ ಆಗಿ ರಿಲೀಸ್ ವೀಕ್ ಅಂತ ಹೇಳಿದ್ರು ಕೂಡ ತಪ್ಪೇನಿಲ್ಲ. ಯಾಕಂತ ಕೇಳೋದಾದ್ರೆ, ಈ ವಾರ ರಿಲೀಸ್ ಆಗಿರೋ ಸಿನಿಮಾಗಳು 4 ಇದೆ ಅಂತ ಹೇಳ್ಬೋದು. ಅದ್ರ ನಂಬರ್ 1 ಅಂದ್ರೆ ನಮ್ಮ ಡಿ ಬಾಸ್ ಅವರ ಡೆವಿಲ್ ಸಿನಿಮಾ ಅಂತಾನೆ ಹೇಳ್ಬೋದು. ಡೆವಿಲ್ ಸಿನಿಮಾ ರಿಲೀಸ್ ಆಗಿದೆ ಪ್ರಸನ್ನ ಥಿಯೇಟರ್ ಅಲ್ಲಿ. ಪ್ರತಿಯೊಬ್ಬರು ಹೋಗಿ ನೋಡಿ ರಿಲೀಸ್ ಡಿ ಬಾಸ್ ಅವರ ಡೆವಿಲ್. ಎರಡನೇದು ಬಂದ್ಬಿಟ್ಟು ನಮ್ಮ ಪುನೀತ್ ರಾಜ್ಕುಮಾರ್ ಅವರ ಬರ್ತ್ಡೇ ಸ್ಪೆಷಲ್ ಆಗಿ ಆಕಾಶ್ ಸಿನಿಮಾ ರಿಲೀಸ್ ಆಗಿದೆ ವೀರೇಶ್ ಥಿಯೇಟರ್ ಅಲ್ಲಿ. ಹಂಗೆ ಮಲ್ಟಿಪ್ಲೆಕ್ಸ್ ಅಲ್ಲಿ ಕೂಡ ರಿಲೀಸ್ ಆಗಿದೆ, ಹೋಗಿ ನೋಡಿ ಆಕಾಶ್ ಸಿನಿಮಾ. ಇನ್ ಮೂರನೇದು ಯಾವ್ದು ಅಂದ್ರೆ ನಮ್ಮ ದುನಿಯಾ ವಿಜಯ್ ಅವರ ಭೀಮಾ ತೀರದಲ್ಲಿ ಸಿನಿಮಾ ರಿಲೀಸ್ ಆಗಿದೆ ಅಂತಾನೆ ಹೇಳ್ಬೋದು. ಹೌದು, ಭೀಮಾ ತೀರದಲ್ಲಿ ರಿಲೀಸ್ ಆಗಿದೆ ಮತ್ತೆ ರಿಲೀಸು. ಇನ್ 4ನೇ ಸಿನಿಮಾ ಯಾವ್ದು ಅಂದ್ರೆ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರ ಸಂಪತ್ತಿಗೆ ಸವಾಲ್ ಸಿನಿಮಾ ಅನ್ಬೋದು. ಆಲ್ರೆಡಿ ರಿಲೀಸ್ ಆಗಿದೆ, ತುಂಬಾ ದಿವಸ ಆಗಿದೆ, ಇವಾಗಲೂ ರನ್ ಆಗ್ತಿದೆ ಅಂತಾನೆ ಹೇಳ್ಬೋದು. ಈ 4 ಸಿನಿಮಾ ರಿಲೀಸ್ ಆಗಿದೆ. ನಿಮ್ಗೆ ಯಾವ ಸಿನಿಮಾ ಇಷ್ಟ, ಆ ಸಿನಿಮಾ ಹೋಗಿ ಥಿಯೇಟರ್ ನೋಡಿ ಅಂತ ಕೇಳ್ಕೊತೀನಿ. ಮತ್ತೆ ಈ ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ನಿಮ್ಗೆ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.